ಫೋಟೋ ವಿಡಿಯೋಸ್ ಎಲ್ಲ ನೋಡ್ತಿದ್ದ ಪ್ಲೇಸ್ಗಳಿಗೆ ಇವತ್ತು ನಾನು ಬಂದಿದ್ದೇನೆ. ನಂದು ಫ್ರೆಂಡ್ ಮಂಜಂದು ತಂಗಿದು ಮದುವೆ, ಅದಕ್ಕೆ ನಾವೀಗ ಬಾಗಲಕೋಟೆಗೆ ಹೋಗ್ತಿದ್ದೇವೆ. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇನೆ. ನಂದು ಇನ್ನೊಂದು ಫ್ರೆಂಡ್ ಸುರೇಶ್ SN ಬರಲಿಲ್ಲ ಇನ್ನು ಕೂಡ. ಅವ್ನು ಸ್ವಲ್ಪ ಕೆಲಸ ಇತ್ತು, ಹಾಗೆ ಅವನು ಇನ್ನೂ ಬರಲಿಲ್ಲ. ಮಂಗಳೂರು ಜಂಕ್ಷನಲ್ಲಿ ಬಂದು ಹತ್ಕೊಳ್ತೇನೆ ಅಂತ ಹೇಳಿದ. ನೋಡ್ಬೇಕು ಏನಾಗ್ತದೆ. ಫಸ್ಟ್ ಟೈಮ್ ಈ ಥರ ಆಗ್ತಿರೋದು. ಇಲ್ಲಿ ನಿಲ್ಲಿಸ್ತಾರೆ. ಮಂಗಳೂರು ಸೆಂಟ್ರಲ್ ವಿಜಯಪುರ ಎಕ್ಸ್ಪ್ರೆಸ್ ಒಂದರಲ್ಲಿ ನಿಂತಿದೆ. ಅಷ್ಟೇ ಮತ್ತೆ ಯಾತ್ರಿಗಳು ಕೃಪಯಾ ಧ್ಯಾನ ದೇ. ನಾನು ಬ್ಯಾಗ್ ತುಂಬಿಸ್ಕೊಂಡು ಬಂದಿದ್ದೇನೆ. ವಿಜಯಪುರ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಕ್ರಮಾಂಕ 1 पर ನೋಡಿ ಹತ್ತು on the kind attention. Officially welcome to ಬಾಗಲಕೋಟೆ. ಅಮ್ಮ ಮದುವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಕೂಡಲ ಸಂಗಮ. ವೆಲ್ಕಮ್ ಟು ಕೂಡಲ ಸಂಗಮೇಶ್ವರ ಟೆಂಪಲ್. ಕೂಡಲ ಸಂಗಮೇಶ್ವರ ಟೆಂಪಲ್ ಹತ್ರನೇ ನದಿ ಉಂಟು. ನದಿಯಲ್ಲಿ ಯಾವಾಗಲೂ ಬೋಟಿಂಗ್ ಇರ್ತದೆ, ಪ್ರತಿದಿನ ಬೋಟಿಂಗ್ ಇರ್ತದೆ. ಈ ನದಿ ಹತ್ರ ಫಿಶಿಂಗ್ ಕೂಡ ಮಾಡ್ತಾರೆ. ಇಲ್ಲಿಗ ನಿಮಗೆ ಕಾಣ್ತಿದೆ ನೋಡಿ ನದಿ, ಅದು ಬ್ರಿಡ್ಜ್ ಉಂಟು. ಇದು ನದಿ ಬಂದು ಮಲಪ್ರಭಾ ನದಿ. ಅದು ನನ್ನ ಹಿಂದೆ ಕಾಣ್ತಿದೆ ನೋಡಿ, ಅದು ಮಲಪ್ರಭಾ ನದಿ. ಇದು ಕೃಷ್ಣ ನದಿ. ಇದೆರಡು ನದಿಗಳು ಇಲ್ಲಿ ಸೇರಿ ಇಲ್ಲಿಂದ ಕೃಷ್ಣ ನದಿಯಾಗಿ ಸಮುದ್ರ ಹೋಗಿ ಸೇರ್ಕೊಳ್ತದೆ. ವರ್ಷಗಳ ಹಿಂದೆ ಜಾತಿಗಳ ವಿರುದ್ಧ ಹೋರಾಡಿ ನಾವೆಲ್ಲರೂ ಒಂದೇ ಅನ್ನೋ ವಿಷಯನ 800 ವರ್ಷಗಳ ಹಿಂದೆ ಹೇಳಿದವರು ಬಸವಣ್ಣ. ಅವರ ಸಮಾಧಿ ಇಲ್ಲಿರುವುದು. 1950ರಲ್ಲಿ ಈ ಜಾಗ ಈ ಥರ ಇರಲಿಲ್ಲ. ಆಗ ಬಸವಣ್ಣನವರ ಐಕ್ಯದ ಸ್ಥಳ. ಇಲ್ಲಿಗೆ ತುಂಬ ನದಿ ನೀರೆಲ್ಲ ಬರ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಬರೋ ಎಲ್ಲ ಪ್ರವಾಸಿಗಳು ಬಸವಣ್ಣನವರ ಐಕ್ಯ ಸ್ಥಳ ನೋಡಲಿ ಅಂತ ಇವತ್ತಿಗೆ ಈ ಥರ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಈ ಮರದಲ್ಲಿ ತುಂಬ ಪಕ್ಷಿಗಳಿದೆ, ಒಳ್ಳೆ ಸೌಂಡ್ ಬರ್ತದೆ ಅವಾಗಿಂದ. ಮತ್ತು ಈ ಪ್ಲೇಸ್ ಅಂತೂ ತುಂಬ ಪೀಸ್ಫುಲ್ ಆಗಿದೆ ಈ ಪ್ಲೇಸ್. ಬಸವಣ್ಣ ಐಕ್ಯದ ಸ್ಥಳ ಕೂಡಲ ಸಂಗಮದಿಂದ ನಾವೀಗ ನನ್ನ ಫ್ರೆಂಡ್ ಮಂಜಂದು ಮನೆ ಹತ್ರ ಹೋಗ್ತಿದ್ದೇವೆ. ಮತ್ತು ನಾವೆಲ್ಲ ತುಂಬ ಓಲ್ಡ್ ಫ್ರೆಂಡ್ಸ್. ಇನ್ನು ಈ ರಾತ್ರಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಚರ್ಚೆ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತೇವೆ. ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಇಲ್ಲಿ. ಇನ್ನು ನಾಳೆ ಐಹೊಳೆ, ಪಟ್ಟದಕಲ್ಲು ಈ ಪ್ಲೇಸಿಗೆಲ್ಲ ಹೋಗುವ, ಆ ಪ್ಲೇಸ್ಗಳನ್ನು ತಿರುಗುವ, ಎಂಜಾಯ್ ಮಾಡುವ, ಅಲ್ಲಿ ಡಿಸ್ಟ್ರಿಕ್ಟ್ಗಳನ್ನೆಲ್ಲ ತಿಳ್ಕೊಳ್ಳುವ. ಥ್ಯಾಂಕ್ಸ್ ಅಣ್ಣ. ಬಾಯ್ 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 ಬಾಯ್. ಥ್ಯಾಂಕ್ ಯು. ಡೌಟ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತು. ಈಗ ಮಂಗಳೂರಿಂದ ಒಂದು 550 ಕಿಲೋಮೀಟರ್ ಅಷ್ಟು ದೂರ ಇದ್ದಾನೆ. ತುಂಬಾನೇ ಡಿಫ್ರೆಂಟ್ ಉಂಟು ಇಲ್ಲಿ. ನಾವು ಭಾರತದಲ್ಲಿ ಯಾವುದೇ ಊರಿಂದ ಒಂದು 50-100 ಕಿಲೋಮೀಟರ್ ಹೋಗುವಾಗಲೇ ತುಂಬ ವಿಷಯಗಳು ಚೇಂಜ್ ಆಗ್ತದೆ. ಭಾಷೆ, ಕಲ್ಚರ್ ಎಲ್ಲ ಚೇಂಜ್ ಆಗ್ತದೆ.
ಇನ್ನು ಇದು 550 ಕಿಲೋಮೀಟರ್ ದೂರದಲ್ಲಿದ್ದೇನೆ ಮಂಗಳೂರಿಂದ. ಬಾಗಲಕೋಟೆಗೆ ಬಂದು ತುಂಬ ವಿಷಯ ನೋಡಿದೆ. ನಂದು ಫ್ರೆಂಡ್ ಮನೆ ಇರೋದು ತಿಮ್ಮಾಪುರ. ಇಲ್ಲಿಂದ ಹೋಗ್ಲಿಕ್ಕೆಲ್ಲ ನಾವು ಮಂಗಳೂರಲ್ಲೆಲ್ಲ ಆಟೋ ಎಲ್ಲ ಯೂಸ್ ಮಾಡಿದ್ರೆ ಇಲ್ಲಿ ಇವರು ಗೂಡ್ಸ್ ಗಾಡಿ ಯೂಸ್ ಮಾಡ್ತಾರೆ, ಅದರಲ್ಲೇ ಕೂತ್ಕೊಂಡು ಹೋಗ್ಲಿಕ್ಕೆ. ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ಮದುವೆಯಲ್ಲಿ ನಾವೆಲ್ಲ ಕವರ್ ಕೊಡ್ತೇವೆ ನೋಡಿ, ಬಟ್ ಇಲ್ಲಿ ಕವರ್ ಕೊಡ್ಬೋದು, ಬಟ್ ಇಲ್ಲಿ ಇನ್ನೊಂದು ಆಪ್ಷನ್ ಯಾವುದಿದೆ ಹೇಳಿದರೆ, ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ಕಾಸು ಕೊಡ್ತಾರಲ್ಲ, ಅದನ್ನು ಅಲ್ಲೇ ಬರೆದು ಅಲ್ಲೇ ಕಲೆಕ್ಷನ್ ಮಾಡ್ಕೊಳ್ತಾರೆ. ಮತ್ತು ಅವರು ಗಂಡಿನವ್ರ ಕಡೆ ಕೊಡ್ತಾರೆ, ಹೆಣ್ಣಿನ ಕಡೆಯವ್ರಿಗೆ ಕೊಡ್ತಾರೆ. ಅದೊಂದು ನಾ ಇಲ್ಲಿ ಹೊಸತಾಗಿ ನೋಡಿದ್ದು. ಇಲ್ಲಿ ಬಾಗಲಕೋಟೆಯಲ್ಲಿ ತುಂಬ ಕಬ್ಬು ಮತ್ತು ಇನ್ನೂ ತುಂಬ ಬೇರೆ ಬೇರೆ ದವಸ ಧಾನ್ಯಗಳನ್ನೆಲ್ಲ ಬೆಳೀತಾರೆ. ಅದಕ್ಕೋಸ್ಕರ ಇಲ್ಲಿ ಟ್ರ್ಯಾಕ್ಟರ್ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಟ್ರ್ಯಾಕ್ಟರ್ನ ಯಾವ ಥರ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಬಲೂನು ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ಕಟ್ತಾರೆ, ಮಿಂಚು ಅದು ದೊಡ್ಡ ಸ್ಪೀಕರ್ ಹಾಕ್ಕೊಂಡು ಸಾಂಗ್ ಎಲ್ಲ ಹಾಕ್ಕೊಂಡು ಇಡೀ ಊರೆಲ್ಲ ತಿರುಗಾಡ್ತಾ ಇರ್ತಾರೆ. ಅದೊಂದು ನೋಡಿದ್ದೆ. ಇಲ್ಲಿ 19 ಡಿಗ್ರಿ ಉಂಟು ವೆದರ್. ಇಲ್ಲಿ ಲೋಕಲ್ ಅವ್ರಿಗೆಲ್ಲ ಅದೆಲ್ಲ ನಾರ್ಮಲ್ ಆಗಿರ್ಬೋದು. ಮಂಗಳೂರು ವೆದರಲ್ಲಂತೂ ಸಿಕ್ಕಾಪಟ್ಟೆ ಸೆಕೆ. ಆ ಸೆಕೆ ವೆದರಲ್ಲಿ ಇಲ್ಲಿ ಬಂದವ್ರಿಗಂತೂ ಹಿಮಾಲಯಕ್ಕೆ ಬಂದಾಗ ಆಗ್ತದೆ, ಅಷ್ಟು ಚಳಿ ಉಂಟು ಇಲ್ಲಿ. ತುಂಬ ಖುಷಿ ಆಯ್ತು ಈ ಊರಿಗೆ ಬಂದು. ತುಂಬ ಹೊಸ ವಿಷಯಗಳನ್ನೆಲ್ಲ ನೋಡಿದೆ. ಪ್ರತಿ ವರ್ಷ ಜಾತ್ರೆ ಆಗುವಾಗ ಇಡೀ ಪಕ್ಕದ ಊರವರೆಲ್ಲ ಸೇರಿ ಇಲ್ಲಿದು ಜಾತ್ರೆನ ಮಾಡ್ತಾರೆ. ಈ ಟೆಂಪಲ್ಸ್ಗಳಿರೋ ಐಹೊಳೆ ಕಾಂಪ್ಲೆಕ್ಸ್ಗೆ ಫಸ್ಟ್ ಬರುವಾಗ ನಮಗೆ ಸಿಗೋದೆ ಯು ಶೇಪ್ ಇದು ದುರ್ಗಾ ಟೆಂಪಲ್. ಇದರ ಬಗ್ಗೆ ಹಿಸ್ಟ್ರಿ, ಇದರ ಬಗ್ಗೆ ಇತಿಹಾಸನೆಲ್ಲ ಪ್ರತಿಯೊಂದೊಂದು ಟೆಂಪಲ್ ಹತ್ರನೇ ಈ ಥರ ಬೋರ್ಡಲ್ಲೆಲ್ಲ ಹಾಕಿದ್ದಾರೆ. ಇದು 1300 ವರ್ಷಕ್ಕಿಂತ ಹಳೆಯ ಟೆಂಪಲ್ ಇದು. ಈ ಟೆಂಪಲ್ 1300 ವರ್ಷಕ್ಕಿಂತ ಹಳೆದಾದ್ರಿಂದ ಇದು ಅದಕ್ಕೆ ಕೆತ್ತಿರೋದೆಲ್ಲ ಹಾಳಾಗ್ತಾ ಬಂದಿದೆ. ಅದಕ್ಕೋಸ್ಕರ ಸಿಮೆಂಟ್ ಎಲ್ಲ ಹಾಕಿ ಸ್ವಲ್ಪ ಕವರ್ ಮಾಡಿದ್ದಾರೆ. ಚಾಲುಕ್ಯರ ಒಂದು ಐತಿಹಾಸಿಕ ಸ್ಥಳ. ಸಾವಿರಾರು ವರ್ಷಗಳಾದ್ಮೇಲೆ ಈ ಕಲ್ಲಲ್ಲಿ ಏನು ಶಿಲ್ಪಗಳನ್ನೆಲ್ಲ ಕೆತ್ತಿದ್ದಾರೆ ಅದೆಲ್ಲ ಹಾಳಾಗ್ತಾ ಬಂದಿದೆ ನೋಡಿ. ಈಗ ಯಾವ ತರ ಇದೆ ಇದ್ರದ್ದೆಲ್ಲ ನೋಡಿ. ನೀವಿಲ್ಲಿ ತುಂಬಾ ಹಳೆಯ ವಾಸ್ತುಶಿಲ್ಪಗಳನ್ನ ನೀವಿಲ್ಲಿ ನೋಡ್ಬೋದು. ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಐಹೊಳೆಯನ್ನ ಕರೀತಾರೆ. ಇಲ್ಲಿ ಟೆಂಪಲ್ಸ್ಗಳಿಗೆ ಬೇಕಾದ ಎಲ್ಲ ರೀತಿಯ ವಿಗ್ರಹಗಳನ್ನು, ಎಲ್ಲ ರೀತಿಯ ಶಿಲ್ಪಗಳನ್ನು ಇಲ್ಲಿ ಕೆತ್ತುತ್ತಾ ಇದ್ರು. ಆರು, 7, 8ನೇ ಶತಮಾನದಲ್ಲಿ ಇಲ್ಲಿ ಗುಹಾಲಯ ಮತ್ತು ದೇವಾಲಯಗಳನ್ನು ಕಟ್ಟಲಿಕ್ಕೆ ತುಂಬ ರೀತಿಯಲ್ಲಿ ಪ್ರಯೋಗಗಳು ಆಗ್ತಾ ಇತ್ತು. ಚಾಲುಕ್ಯರು ಪಟ್ಟದಕಲ್ಲಿಗೆ ಮಾತ್ರ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇಲ್ಲಿರುವ ಟೆಂಪಲ್ಸ್ಗಳಾಗಿರ್ಬೋದು, ಇಲ್ಲಿರೋ ಗುಡಿಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಟೆಂಪಲ್ ಒಳಗಿರುವ ಒಂದೊಂದು ಪಿಲ್ಲರು ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಒಳಗಡೆ ಟೆಂಪಲ್ ಒಳಗಡೆ ನೋಡಿದೆ ಇಷ್ಟಿಷ್ಟು ದೊಡ್ಡ ಕಲ್ಲುಗಳು. ಅದನ್ನು ಯಾವ ಥರ ಇಲ್ಲಿ ತೊಗೊಂಬಂದು ಕಟ್ಟಿದ್ದಾರೆ. ಅಮೇಝಿಂಗ್ ಮಾತ್ರ. ನನಗಂತೂ ಪಟ್ಟದಕಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ನೀವೇನಾದರೂ ಇಲ್ಲಿಗೆ ಬರಲಿಲ್ಲ ಅಂದರೆ ಪಟ್ಟದಕಲ್ಲು, ಬಾದಾಮಿ ಎಲ್ಲ ನೋಡಿ ಎಂಜಾಯ್ ಮಾಡಿ. ವೆಲ್ಕಮ್ ಟು ಬಾದಾಮಿ ಕೇವ್ ಟೆಂಪಲ್ಸ್. ಫೋಟೋ ವಿಡಿಯೋಸಲ್ಲಿ ನೋಡ್ತಿದ್ದ ಪ್ಲೇಸ್ಗಳಿಗೆ ಇವತ್ತು ನಾನು ಬಂದಿದ್ದೇನೆ.
ಬಾದಾಮಿ ಕೇವ್ ಟೆಂಪಲ್ಸ್ಗಳನ್ನು ಕೆತ್ತುದು ಅಷ್ಟು ಈಸಿ ಅಲ್ಲ. ಇದನ್ನು ಕೆತ್ತಲಿಕ್ಕಂತಲೇ ಐಹೊಳೆಯಲ್ಲಿ ಪ್ರಯೋಗಗಳನ್ನೆಲ್ಲ ಮಾಡಿ ಅಲ್ಲಿ ಕಲಿತು ಮತ್ತೆ ಬಾದಾಮಿ ಕೇವ್ ಟೆಂಪಲ್ಸ್ಗಳನ್ನು ಕೆತ್ತಿದ್ದು. ಬಾದಾಮಿಯಲ್ಲಿ ಇವತ್ತು ನಾವು ತುಂಬ ಟೈಮ್ ವೇಸ್ಟ್ ಆಯಿತು ನಮ್ಮದು ಬಸ್ಸಿಗೋಸ್ಕರನೇ. ಆ್ಯಕ್ಚುಲಿ ನಮ್ಮದು ತಪ್ಪುಂಟು, ಬಸ್ 2 ಮಿಸ್ ಮಾಡ್ಕೊಂಡ್ವಿ ನಾವು. ಕ್ಯಾಬ್ ಬ್ಯಾಗಲ್ಲಿ ಉಂಟು, ಬಸ್ ಮಿಸ್ ಆಯ್ತು. ಹಾಗೆ ನನಗೆ ತುಂಬ ಟೈಮ್ ಆಯಿತು. ಕೆಲವು ಪ್ಲೇಸ್ ಎಲ್ಲ ಬಾದಾಮಿದ್ದು ನೋಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಆ ಪ್ಲೇಸ್ ಉಂಟು ನೋಡಿ, ಆ ಪ್ಲೇಸನ್ನೆಲ್ಲ ನೋಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ನೋಡುವ. ಓಕೆ.